ಅವರು ಹಾಕ್ತಾ ಇದ್ದಾರೆ. ಅಕ್ಕನ ಹತ್ರ ಒಂದೆರಡು ಮಾತು ಕೇಳ್ಬಿಡೋಣ. ಅಕ್ಕ, ಇವಾಗ ನಾವು ಒಂದು ವರ್ಷ ತನಕ ಸ್ಟೋರ್ ಮಾಡ್ಬೇಕಂತ ಇರ್ತೀವಿ, ಯಾವ ತರ ಸ್ಟೋರ್ ಮಾಡ್ಬೋದು ಪ್ರಾಪರ್ ಅಲ್ಲಿ? ಇದನ್ನ ಒಂದು ವರ್ಷದ ತನಕ ಸ್ಟೋರ್ ಮಾಡ್ಬೇಕು ಅಂದ್ರೆ ಇದನ್ನ ಹಾಕ್ಸ್ಕೊಂಡು ಹೋಗಿದ್ದು 2-3 ಬಿಸಿಲಿಗೆ ಇಡ್ಬೇಕು ಎಣ್ಣೆನ. ನಂತರ ಮನೆ ಒಳಗೆ ತಂದು ಅದ್ರೊಳಗೆ ಒಂದು ಕಲ್ಸಕ್ರೆ ಹಾಕಿ, ಬಿಳಿ ಕಲ್ಸಕ್ರೆ ಹಾಕಿಟ್ರೆ ಒಂದು ವರ್ಷದ ತನಕ ಎಣ್ಣೆ ಏನು. ನಮ್ಮ ತೋಟದಿಂದ ಹರ್ಕೊಂಡು ಬರ್ತಿರುವಂತ ತೆಂಗಿನಕಾಯಿ ಒಂದೊಂದ್ರದ್ದು ಸೈಜ್ ನೋಡಿ ಹೇಗಿದೆ. ಸೊ ತುಂಬ ಹೆಲ್ದಿಯಾಗಿ ಬಂದಿದೆ ತೆಂಗಿನಕಾಯಿ. ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಹೆಲ್ತಿಗಿರ್ಬೋದು, ನಮ್ಮ ಹಾರ್ಟ್ ಹೆಲ್ತಿಗಿರ್ಬೋದು, ಅದೇ ರೀತಿ ನಮ್ಮ ಅಡುಗೆಗಳಲ್ಲಿ ನಾವು ದಿನನಿತ್ಯದ ಅಡುಗೆಗಳಲ್ಲಿ ಬಳಸಿದರೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲನ್ನು ಹೊರಗಡೆ ಹಾಕಿ ಗುಡ್ ಕೊಲೆಸ್ಟ್ರಾಲನ್ನು ಇದು ಕೊಡುತ್ತೆ. ಸೊ ನಮ್ಮ ಆರೋಗ್ಯದ ಸುಧಾರಣೆಗೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆಲ್ಲ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೊಬ್ಬರಿ ಎಣ್ಣೆನ ಹೇಗೆ ಗಾಣದಲ್ಲಿ ಹಾಕಿ ಎಣ್ಣೆನ ತೆಗಿತಾರಂತ. ಸೊ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಸೂಪರ್ ಮಾರ್ಕೆಟಿಗೆಲ್ಲ ಹೋಗಿ ಒಂದೊಂದು ಲೀಟ್ರ್ ನಾವು ತಂದುಬಿಡ್ತೀವಿ. ಅಷ್ಟು ಐಡಿಯಾ ಇರಲ್ಲ ಯಾವ ರೀತಿ ಇದು ಮನೆಗಳಲ್ಲೇ ರೆಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಒಣಗಿರುವಂಥ ಕಾಯನ್ನು ನಾವು ತಗೊಂಡು ಸೊ ಅದನ್ನು ಮಾಡ್ಕೋಬೇಕು. ನಮ್ಗೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇರುವಂಥವ್ರು, ಇಷ್ಟು ಒಡೆದು ಹಾಕಿದವರು ರೇಖಾಪಣ್ಣ ನಮಗೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ಇಷ್ಟು ಆ್ಯಕ್ಚುಲಿ ಒಂದೇ ದಿನದಲ್ಲಿ ಆಗಲ್ಲ. ಸುಮಾರು ನಿನ್ನೆ ಸ್ವಲ್ಪ ಮಾಡಿದರು, ಒಂದು 2-3 ತಾಸು ಅವರು ಮಾಡಿದರು. ನಿನ್ನೆ ನಮ್ಮ ಮನೇಲಿ ಪ್ರೇಯರೆಲ್ಲ ಇದ್ದಿದ್ದಕ್ಕೆ ಸೊ ಬೇರೆ ಬೇರೆ ಕೆಲಸಗಳಲ್ಲೆಲ್ಲ ನಾವು ಬ್ಯುಸಿ ಇದ್ವಿ. ಸೊ ನಿನ್ನೆಯಿಂದ ಮಾಡ್ತಾ ಇದ್ದಾರೆ. ಒಳ್ಳೆ ಉಂಡ ಅವಳಿಗೆ ಎಳ್ನೀರು ಬೇಕಂತೆ. ಇಷ್ಟು ಸೈಜ್ ಬರೋ ಹಾಗೆ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ನಾವು ನೆಕ್ಸ್ಟು ಇದನ್ನು ಬಿಸಿಲಿಗೆ ಹಾಕೋತೀವಿ. ಇದನ್ನು ನಾವು 3-4 ದಿನ ಬಿಸಿಲಿಗೆ ಒಣಗಿಸ್ಕೋಬೇಕು. ನಾವು ಕಳೆದ ವರ್ಷ ಎಲ್ಲ 1 ವರ್ಷ ಫುಲ್ಲು ಅಡುಗೆಗೆ ನಾವು ಇದನ್ನು ಬಳಸ್ತಿದ್ವಿ. ಸೊ ನಮಗೆ ಇವಾಗ ಒಂದು 2 ಮಂತ್ಸಿಂದ ಅಷ್ಟೇ ಖಾಲಿಯಾಗಿದೆ. ಒಂದು ಸಾರಿ ನಾವು ತೆಗೆಸಿದ್ರೆ 1 ವರ್ಷ ತನಕ ನಾವು ಯೂಸ್ ಮಾಡ್ಕೋಬೋದು. ಮತ್ತು ನಾವು ಡೈರೆಕ್ಟಾಗಿ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ನಮ್ಮದು ತುಂಬ ಅಂದರೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಸೊ ಇದರಿಂದ ತುಂಬ ಹೆಲ್ಪ್ ಇದೆ. ಹೋಮ್ ಮೇಡ್ ಸ್ಯಾಲಡ್ಸು ಮಾಡುವಾಗನೂ ಕೂಡ ಇದು ನಮಗೆ ಡೈರೆಕ್ಟಾಗಿ ನಾವು ಕೊಕೊನಟ್ ಆಯಿಲನ್ನು ನಾವು ಬಳಸ್ಬೋದು. ಸೊ ಈ ಥರ ಕಟ್ ಮಾಡಿ ಹಾಕಿದ್ದೀವಿ. ಸೊ ಇದು 3-4 ಬಿಸಿಲಿಗೆ ಚೆನ್ನಾಗಿ ಒಣಗಬೇಕು. ಹಾಕಿದ್ವಿ, ಇವಾಗ ಚೆನ್ನಾಗಿ ಒಣಗಿದೆ. ಒಣಗಿದ ಮೇಲೆ ನಾವು ಇವತ್ತು ಗಾಣಕ್ಕೆ ಹಾಕ್ಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಕೊಬ್ಬರಿ ಎಣ್ಣೆ ಎಷ್ಟು ಸಿಗತ್ತೆ ಅಂತ ನೋಡೋಣ. 55 kg ಇತ್ತು ಒಣಗಿದಾಗ. ಸೊ ಇವತ್ತು ಗಾಣಕ್ಕೆ ಹಾಕಿಸಿದ್ಮೇಲೆ ಕೊಬ್ಬರಿ ಎಣ್ಣೆ ನಮಗೆ ಎಷ್ಟು ಸಿಗತ್ತೆ ಅಂತ ನೋಡ್ತಾ ಇದ್ದೀವಿ. ಮುಂಡ್ಗೋಡಿಗೆ ಹೋಗ್ತಾ ಇದ್ದೀವಿ ನಾವು. ಮುಂಡ್ಗೋಡಲ್ಲಿ ಗಾಣ ಹಾಕೋ ಮಿಷಿನ್ ಇದೆ. ಈ KDCC ಬ್ಯಾಂಕ್ ಪಕ್ಕದಲ್ಲಿ ಗಾಣದ ಎಣ್ಣೆ ಮಿಷನ್ ಇರೋದು. ಶ್ರೀ ಸಾಯಿ ಶುದ್ಧ ಗಾಣದ ಎಣ್ಣೆ. ಹಿಂಡಿ ಬೇಕಾ? ಸೊ ನಾವು ಗಾಣದ ಎಣ್ಣೆ ಹಾಕಿಸ್ಲಿಕ್ಕೆ ಬಂದಿದ್ವಿ. ಎಣ್ಣೆ ಆಗಿದೆ. ಅಕ್ಕ ಅವರು ಹಾಕ್ತಾ ಇದ್ದಾರೆ. ಅಕ್ಕನ ಹತ್ರ ಒಂದೆರಡು ಮಾತು ಕೇಳ್ಬಿಡೋಣ. ಸೊ ಎಣ್ಣೆ ಆಗಿದೆ ನಮ್ಮದು. 2 ಕ್ಯಾನ್ ಫುಲ್ ಆಗಿದೆ. ಅಕ್ಕ 55 kg ಇತ್ತು ನಮ್ಮದು. ಎಷ್ಟು ಲೀಟ್ರ್ ಬಂದಿರ್ಬೋದು? 1 kgಗೆ 600 ಗ್ರಾಮ್ ಎಣ್ಣೆ ಬರುತ್ತೆ, 400 ಗ್ರಾಮ್ ಹಿಂಡಿ ಆಗುತ್ತೆ. 1 kgಗೆ 600 ಗ್ರಾಮು ಎಣ್ಣೆ 400 ಗ್ರಾಮ್ ಹಿಂಡಿ ಆಗುತ್ತೆ. ಓಕೆ. 1 kgಗೆ ಎಷ್ಟು ತಗೋತೀರಾ ನೀವು? 1 kg ನೀವೇ ಹಿಂಡಿ ಹೋದ್ರೆ 20 ರೂಪಾಯಿ ಕಿಲೋ. ಹಿಂಡಿ ಇಲ್ಲೇ ಬಿಟ್ಟೋದ್ರೆ 5 ರೂಪಾಯಿ ಕಡಿಮೆ ಮಾಡ್ತಾರೆ, 15 ರೂಪಾಯಿ ಕಿಲೋ. ಓಕೆ. ಮತ್ತು ಹಿಂಡಿ ಅಕ್ಕ ಯಾವುದೆಲ್ಲ ದನಗಳಿಗೆ ಯೂಸ್ ಮಾಡ್ತಾರೆ. ಈಗ ಆಮೇಲೆ
ಗೋಮೂತ್ರ ಅದನ್ನೆಲ್ಲ ಹಾಕಿ ಗೊಬ್ಬರನ್ನಾಗಿ ಬಳಸ್ತಾರೆ. ಓಕೆ. ಹಿಂಡಿ ಅದಿಷ್ಟು ಯಾವಾಗಲೂ ಆನ್ ಇರುತ್ತಲ್ಲ? ಅಂದ್ರೆ ಸಮ್ಮರ್ ಅಲ್ಲಿ ಮಾತ್ರ ಇದು ಉಪಯೋಗ ಅಂದ್ರೆ ಇರುತ್ತೆ. ಒಣ ಕೊಬ್ಬರಿ ಬೇಸಿಗೆಯಲ್ಲಿ ಮಾತ್ರ ಒಣಗಿಸೋದಲ್ಲ, ಅವಾಗಷ್ಟೇ. ಸ್ಟಾರ್ಟ್ ಮಾಡಿರಲ್ಲ ಒಂದೇ ಸಾರಿ ಆಗಿ ಬಂದ್ಬಿಡ್ತೈತಲ್ಲ ಇದು? ಒಂದ್ಸರಿ ಫುಲ್ ಆಗುತ್ತೆ ಇದು. ಮತ್ತೆ ಸಪ್ರೇಟ್ ಆಗಿ ಮತ್ತೇನು ಹಾಕೋದಿಲ್ಲ. ಇಲ್ಲಿ ಕೊಬ್ಬರಿ ಹಾಕೋದಿದೆ, ಇಲ್ಲಿ ಎಣ್ಣೆ ಬರುತ್ತೆ. ಎಣ್ಣೆ ಬಂದ್ಮೇಲೆ ನೀವು ಹಾಕಿದ ಕೊಬ್ಬರಿ ಈ ತರ ಆಗುತ್ತೆ ಹಿಂಡಿ. ಓಕೆ. ಇದನ್ನ ದನಗಳಿಗೆ ಗೊಬ್ಬರಗಳಾಗಿ ಬಳಸ್ತಾರೆ. ಅಕ್ಕ, ಇವಾಗ ನಾವು ಒಣ ಕೊಬ್ಬರಿ ತರ್ತೀವಲ್ಲ, ಎಷ್ಟು ದಿನ ಒಣಗಿಸ್ಬೇಕು? ಹಿಟ್ಟಿಗಾಗಿದ್ದ ಕೊಬ್ಬರಿ ಇದ್ರೆ ಒಂದೇ ಅಥವಾ ಎರಡೇ ಬಿಸಿಲಿಗೆ ಒಣಗಿದ್ರೆ ಸಾಕಾಗುತ್ತೆ. ಕೆಲವೊಬ್ರು ಹಸಿ ಕೊಬ್ಬರಿನೇ ಒಣಗಿಸಿ ತರ್ತಾರೆ, ಅದನ್ನ ಮಾತ್ರ ಒಂದು ವಾರ ಒಣಗಿಸ್ಬೇಕಾಗುತ್ತೆ. ಒಂದು ವಾರ ಒಣಗಿಸ್ಬೇಕು. ಸೊ ಅಂದರೆ ಒಣ ಕೊಬ್ಬರಿ ನಾವೇನಾದ್ರು ಒಣಗಿಸೋದಾದ್ರೆ 2 ಬಿಸಿಲು ಸಾಕಂತ ಹೇಳ್ತಾರೆ. ಹಸಿ ಕೊಬ್ಬರಿ ನಾವು ಒಣಗಿಸೋದಾದ್ರೆ 4-5 ಬಿಸಿಲು ಬೇಕಾಗುತ್ತೆ. ಬಿಸಿಲಾದ್ರೂ ಬೇಕು. ಚೆನ್ನಾಗಿ ಅದು ಎಣ್ಣೆ ಡ್ರೈ ಆದ್ರೆ ಮಾತ್ರ ಎಣ್ಣೆ ಚೆನ್ನಾಗಿ ಬರುತ್ತೆ. ಅಕ್ಕ, ಇವಾಗ ನಾವು 1 ವರ್ಷ ತನಕ ಸ್ಟೋರ್ ಮಾಡ್ಬೇಕಂತ ಇರ್ತೀವಿ, ಯಾವ ತರ ಸ್ಟೋರ್ ಮಾಡ್ಬೋದು ಪ್ರಾಪರ್ ಅಲ್ಲಿ? ಇದನ್ನ 1 ವರ್ಷದ ತನಕ ಸ್ಟೋರ್ ಮಾಡ್ಬೇಕು ಅಂದ್ರೆ ಇದನ್ನ ಹಾಕ್ಸ್ಕೊಂಡು ಹೋಗಿದ್ದು 2-3 ಬಿಸಿಲಿಗೆ ಇಡ್ಬೇಕು ಎಣ್ಣೆನ. ನಂತರ ಮನೆ ಒಳಗೆ ತಂದು ಅದ್ರೊಳಗೆ ಒಂದು ಕಲ್ಲು ಸಕ್ಕರೆ ಹಾಕಿ, ಬಿಳಿ ಕಲ್ಲು ಸಕ್ಕರೆ ಹಾಕಿಟ್ರೆ 1 ವರ್ಷದ ತನಕ ಎಣ್ಣೆ ಏನು ಆಗೋದಿಲ್ಲ. ಫಸ್ಟ್ ನಾವು ಬಿಸಿಲಿಗೆ 2 ಅಥವಾ 3 ಬಿಸಿಲಿಗೆ ಇಡ್ಬೇಕು ಎಣ್ಣೆನ. ಸ್ಟೀಲಿನ ಪಾತ್ರೆಯಲ್ಲಿ ಹಾಕಿಟ್ರೆ ಚೆನ್ನಾಗಿ ಬಿಸಿಲಿಗೆ ಹಾಕಿ ಇಡೋ ಹೊತ್ತಿಗೆ. ಯಾಕಂದ್ರೆ ಬಿಸಿಲು ಇಡೋ ಹೊತ್ತಿಗೆ ಮತ್ತೆ ಇದು ಸ್ವಲ್ಪ ಪ್ಲಾಸ್ಟಿಕ್ ಮೆಲ್ಟ್ ಆಗೋ ಸಾಧ್ಯತೆ ಇರುತ್ತಲ್ಲ, ಹಾಗಾಗಿ ಸ್ಟೀಲಿನ ಪಾತ್ರೆಯಲ್ಲಿ ಹಾಕಿಟ್ರೆ ಒಂದು 2 ಬಿಸಿಲಕ್ಕೂ ಇಟ್ಟರೆ ಸಾಕು. ಮತ್ತೆ ಮನೆ ಒಳಗೆ ತಂದು ಸ್ಟೋರ್ ಮಾಡೋ ಹೊತ್ತಿಗೆ ಅದೊಂದು ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿಟ್ರೆ ಸಾಕು. ಇದು 48 ಅವರ್ಸ್ ಒಳಗೆ ಎಲ್ಲ ಗಸಿ ಕೂತು ಈ ಥರ ಬಿಳಿ ಬಣ್ಣಕ್ಕೆ ಬರುತ್ತೆ. ಸೊ ಇವರು ಸಪ್ರೇಟ್ ಆಗಿ ನೀವು ಕೊಬ್ಬರಿನ ತಗೊಂಡು ಮತ್ತೆ ಶೇಂಗಾನ ತಗೊಂಡು 2 ಎಣ್ಣೆ ಮಾಡ್ತಾರೆ. ಸೊ ಅದು ಇದೆ, ಇವ್ರಿಗೆ ಎಣ್ಣೆ ಎಲ್ಲ ಇದೆ. ಕೊಬ್ಬರಿ ಎಣ್ಣೆ, ಇದು ಶೇಂಗಾ ಎಣ್ಣೆ. ಓಕೆ.